ತೆಲುಗು ಚಿತ್ರರಂಗದ ಖ್ಯಾತ ನಟ ಹಿಂದೂಪುರ ಕ್ಷೇತ್ರದ ಶಾಸಕ ನಂದಮೂರಿ ಬಾಲಕೃಷ್ಣ ಅವರ ಶೀಘ್ರ ಗುಣಮುಖಕ್ಕಾಗಿ ಬಳ್ಳಾರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಬಳ್ಳಾರಿಯ ಆದಿದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಶುಕ್ರವಾರ ನಂದಮೂರಿ ಅಭಿಮಾನಿಗಳು ಹಾಗೂ ಭಕ್ತರು ಸೇರಿ ವಿಶೇಷ ಪೂಜೆ ನೆರವೇರಿಸಿ ಬಾಲಕೃಷ್ಣ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಜುಲೈ 21ರಂದು ಕಾಕಿನಾಡ ಬಂದರು ಪ್ರದೇಶದಲ್ಲಿ ನಡೆಯುತ್ತಿದ್ದ ತಮ್ಮ 111ನೇ ಚಿತ್ರದ ಆಕ್ಷನ್ ದೃಶ್ಯದ ಚಿತ್ರೀಕರಣ ವೇಳೆ ಸಂಭವಿಸಿದ ಅವಘಡದಲ್ಲಿ ಬಾಲಕೃಷ್ಣ ಅವರ ಎಡಕಾಲಿಗೆ ಗಾಯವಾಗಿದೆ ಎಂದು ತಿಳಿದು ಬಂದಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ಅಭಿಮಾನಿಗಳಲ್ಲಿ ಆತಂಕ ಮೂಡಿದ್ದು ಅವರ ಆರೋಗ್ಯಕ್ಕಾಗಿ ವಿವಿಧೆಡೆ ಪ್ರಾರ್ಥನೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಂದಮೂರಿ ಅಭಿಮಾನಿ ಎಲ್ ಮಲ್ಲಿಕಾರ್ಜುನ, ಬಾಲಕೃಷ್ಣ ಅವರು ಕೇವಲ ಜನಪ್ರಿಯ ನಟರಷ್ಟೇ ಅಲ್ಲ, ಸಮಾಜ ಸೇವಕರು ಆಗಿದ್ದಾರೆ. ಬಸವ ತಾರಕಂ ಕ್ಯಾನ್ಸರ್ ಆಸ್ಪತ್ರೆಯ ಮೂಲಕ ಸಾವಿರಾರು ಬಡ ರೋಗಿಗಳಿಗೆ ಉಚಿತ ಹಾಗೂ ಗುಣಮಟ್ಟದ ಚಿಕಿತ್ಸೆ ಒದಗಿಸುತ್ತಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ ಶೀಘ್ರ ಗುಣಮುಖರಾಗಿ ಮತ್ತೆ ಜನಸೇವೆ ಮತ್ತು ಚಿತ್ರರಂಗದಲ್ಲಿ ಸಕ್ರಿಯರಾಗಲಿ ಎಂಬ ಆಶಯದಿಂದ ಈ ವಿಶೇಷ ಪೂಜೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಕೆವಿ ಸತ್ಯನಾರಾಯಣ ಸ್ವಾಮಿ, ಹುಡುಗಪ್ಪ ರಾಜ, ಹೊನ್ನೂರಪ್ಪ, ಶೇಖರ್ ಸೇರಿದಂತೆ ಹಲವರು ಭಾಗವಹಿಸಿ ನಂದಮೂರಿ ಬಾಲಕೃಷ್ಣ ಅವರ ಆರೋಗ್ಯ ಮತ್ತು ಶೀಘ್ರ ಚೇತರಿಕೆಗಾಗಿ ಪ್ರಾರ್ಥಿಸಿದರು. ಇಂತಹ ಮತ್ತಷ್ಟು ಬಳ್ಳಾರಿ ಜಿಲ್ಲೆಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನೊಬ್ಬ 111ನೇ ಚಿತ್ರದಲ್ಲಿ ಒಂದು 5 ಶೆಡ್ಯೂಲಲ್ಲಿ ನಾನು ಅದರಲ್ಲಿ ಕೆಲಸವನ್ನು ಮಾಡಿ ಬಂದಿದ್ದೀನಿ. ಬಾಲಕೃಷ್ಣ ಅಣ್ಣನವರು ಅದರಲ್ಲಿ ಏನೇ ರೀತಿಯಾಗಿ ಅದು ರಿಯಾಲಿಟಿಯಾಗಿ ಮಾಡ್ತಾವ್ರೆ. ಪ್ರತಿಯೊಂದು ಅವರು ರಿಯಾಲಿಟಿನೇ ನಾನು ಒಂದ್ ಶಾಟ್ ಅಲ್ಲಿ 2 ಶಾಟ್ ಅಲ್ಲಿ ಅವರು ನಡೆಸ್ಕೊಂಡು ಶಾಟ್ ಅನ್ನು ಮುಗಿಸ್ತಾವ್ರೆ. ಅವರು ಡೂಪ್ ಅನ್ನು ಯಾವುದೇ ರೀತಿಯಾಗಿ ಡೂಪ್ ಇಡಲ್ಲ ಅಂತಾರ. ಅದು ಬಾಲಕೃಷ್ಣ ರಿಯಾಲಿಟಿ. ಅವರು ಕಾಕಿನಾಡದಲ್ಲಿ ಫೈಟ್ ಸೀನ್ ಅಲ್ಲಿ ಗಾಯಗೊಂಡಿದ್ದಾರೆ. ಅವರು ಇವಾಗ ಅವರು ಹೈದರಾಬಾದ್ ಅಲ್ಲಿ ಆಪರೇಷನ್ ಇನ್ನೇ ಸಕ್ಸಸ್ ಆಗಿದೆ. ಒಂದು ಹಾಸ್ಪಿಟಲ್ ಅಲ್ಲಿ ಸಕ್ಸಸ್ ಮಾಡಿಕೊಂಡು ಅವ್ರು ನಿನ್ನೆ ಗುಣಮಟ್ಟವನ್ನು ಇದಾಗಿದ್ದಾರೆ. ನಮ್ಮ ಬಳ್ಳಾರಿ ಕನಕದುರ್ಗಮ್ಮ ನಾವು ಪ್ರಾರ್ಥನೆ ಮಾಡ್ಕೊಂಡು ಅಮ್ಮನ ಆಶೀರ್ವಾದ ಅಣ್ಣನವ್ರಿಗೆ ಇರಲಿ ಅಂತೇಳಿ ಅಭಿಮಾನಿಗಳೆಲ್ಲ ಸೇರ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಇಲ್ಲಿ ಬಳ್ಳಾರಿ ದುರ್ಗಮ್ಮ ಆಶೀರ್ವಾದ ಇರಲಿ ಅಂತೇಳಿ ಬಂದಿದ್ದೀವಿ. ಶಾಸಕರಂತರ ನಮ್ಮ ಹಿಂದೂಪುರಿ MLA ಬಾಲಕೃಷ್ಣ ಅವರು, ಅನಂತರ ಇಲ್ಲಿ ಹೈದರಾಬಾದ್ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲು ಬಸವ ತಾರಕಂ ಹಾಸ್ಪಿಟಲ್ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ನಂತರ ಚಿತ್ರ ಮೂಲಕದ ಎಲ್ಲರಿಗೂ ಅಭಿಮಾನಿಗಳಿಗೆ ಸಂತೋಷ ಪಟ್ಟಂತೂ ಅವರು ಚಿತ್ರೀಕರಣ ಮಾಡಬಹುದು. ನನಗೆ ಎಲ್ಲಾ ಮಾಹಿತಿಯನ್ನು ನೀಡಿದ್ದಾರೆ ಜಗನಣ್ಣ ಅವರು, NPK ಹೆಲ್ಪ್ ಲೈನ್ ಅವರು. ನಾನು ಫೋನ್ ಮಾಡ್ಕೊಂಡು ಅವ್ರ ಬಗ್ಗೆ ಅಣ್ಣನವ್ರಿಗೆ ಯಾವ ತರ ಇದೆ, ಅಣ್ಣ ಏನಾಗಿದೆ ಅಂತೇಳಿ ಪ್ರತಿ ಸೆಕೆಂಡ್ ನಾವು ಫೋನ್ ಮಾತಾಡ್ಕೊಂಡು ಅನಂತಪುರ ಜಗನ್ ಅಣ್ಣನವ್ರ ಹತ್ರ ನಾನು ಮಾಹಿತಿ ತಿಳ್ಕೊಂಡು ಜಗನನ್ನ ಒಂದು ನಾನು ಫೋನ್ ಮಾಡಿ ಕಾಲಲ್ಲಿ ಅಣ್ಣನವ್ರ ಹತ್ರ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ. ಯಾವ ತರ ಇದೆ, ಗುಣಮುಖವಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಅವ್ರ ಅಣ್ಣರು. ಯಾರು ಅದು ಎಲ್ಲರೂ ಏನು ಅಣ್ಣನ ಬಗ್ಗೆ ಭಯ ಬೀಳೋದಂತ ಏನು ದುರಂತರ ಏನು ಇಲ್ಲ. ಅಭಿಮಾನಿಗಳೆಲ್ಲರೂ ಅವರು ಆಶೀರ್ವಾದ ಇರ್ಲಿ, ಅಣ್ಣನವ್ರಿಗೆ ಚೆನ್ನಾಗುತ್ತೆ. ಮತ್ತೆ ಚಿತ್ರೀಕರಣ ಮೂಲಕ ಶೆಡ್ಯೂಲ್ ಅಲ್ಲಿ ಬಂದು ಅಣ್ಣ ಆಕ್ಟಿಂಗ್ ಮಾಡ್ಬೇಕಂತೇಳಿ ಇನ್ನೊಂದು ಶೀಘ್ರದಲ್ಲೇ ಬರ್ತಾರಂತ ನಾನು ತಿಳಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ.